ಹಾಯ್, ನೀವು ನೋಡ್ತಾ ಇದ್ದೀರಾ ನಾನು ಮಿಸ್ಟರ್ ತೇಜನ್. ನಮ್ಮ ದೇಶದ ಬೆನ್ನೆಲುಬೆ ರೈತ. ನಿಮಗೂ ಗೊತ್ತು, ಅದು ನಮಗೂ ಗೊತ್ತು. ಆ ಒಬ್ಬ ರೈತ ಏನೋ ಮಾಡ್ದಲೆ ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ತಿನ್ನಕ್ಕೆ ನಿಮಗೂ ಇರೋದಿಲ್ಲ, ನಮಗೂ ಇರೋದಿಲ್ಲ. ಅಂಥ ವ್ಯಕ್ತಿ ಬೆಂಗಳೂರಿನಲ್ಲಿ GT ವರ್ಲ್ಡ್ ಮಾಲ್ ಅಂತ ಒಂದು ಮಾಲ್ ಇದೆ. ಅದರಲ್ಲಿ ಒಬ್ಬ ರೈತ ತಂದೆ ಮಗ ಮೂವಿ ನೋಡೋಕ್ಕೆ ಅಂತ ಹೋಗ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೊಲದಲ್ಲಾಯಿತು ತೋಟದಲ್ಲಾಯಿತು ತುಂಬಾ ಕಷ್ಟಪಟ್ಟಿರ್ತಾರೆ ರೈತರುಗಳು. ಆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ದೃಷ್ಟಿಲಿ ಒಂದು 2 ಅವರ್ ಮೂವಿ ನೋಡ್ಕೊಂಬರೋಣ ಅಂತ ಹೋಗ್ತಾರೆ, ಎಲ್ಲ ಒಂದು ಕಡೆ ಖುಷಿ ಸಿಗುತ್ತೆ ಅಂತ. ಎಲ್ಲ ಒಂದು ಕಡೆ ಆ ಮಾಲ್ಗೆ ಹೋದಂತಹ ವ್ಯಕ್ತಿನ ಒಳಗೆ ಬಿಡೋದೇ ಇಲ್ಲ. ಯಾಕೆ ಬಿಡೋದಿಲ್ಲ? ಸೆಕ್ಯೂರಿಟಿ ಅಲ್ಲಿರುವಂಥ ವ್ಯಕ್ತಿ ಹೇಳಿದ ಪ್ರಕಾರ ಅವ್ನು ಹಾಕಿರೋ ಬಟ್ಟೆ, ಅವ್ರು ಹಾಕಿರೋವಂತಹ ಬಟ್ಟೆ ನೀಟಾಗಿ ಜೀನ್ಸ್ ಪ್ಯಾಂಟ್ ಆಗಿರಲಿ, ಶರ್ಟ್ ಆಗಿರಲಿ ಹಾಕೊಂಬರ್ಬೇಕು, ಈ ಥರ ಬಂದರೆ ಬಿಡಲ್ಲ ಅಂತ. ಅವ್ರು ಯಾವ ಥರ ಒಯ್ದ್ರು ಅಂದರೆ ಪಾಪ ಅವ್ರು ನಿಮಗೆ ಗೊತ್ತೇ ಇದೆ, ರೈತರು ಮತ್ತು ಹಳ್ಳಿ ಜನ ಒಂಚೂರು ವಯಸ್ಸಾದವರೆಲ್ಲ ನಮ್ಮ ಥರ ಶೋಕಿ ಮಾಡಲ್ಲ. ಅಂದರೆ ಜೀನ್ಸ್ ಪ್ಯಾಂಟ್ ಆಗಿರಲಿ, ಶರ್ಟ್ ಆಗಿರಲಿ ಆ ಥರ ಹಾಕೋರು ಅವಾಗಿಂದಲೂ ಅವ್ರಿಗೆ ಆ ಮೈಂಡ್ ಸೆಟ್ ಬಂದಿರಲ್ಲ. ಮತ್ತು ಈಗ ಸಡನ್ನಾಗಿ ಹಾಕೊಂಡ್ರು ಕೂಡ ಅವ್ರು ಹಾಕೋದಿಲ್ಲ. ಅವ್ರದ್ದೇನಿದ್ರು ಪಂಜೆ ಮತ್ತು ಶರ್ಟು, ಒಂದು ವೈಟ್ ಶರ್ಟು, ಕಚ್ಚೆ ಪಂಜೆ. ಆ ವ್ಯಕ್ತಿ ಕೂಡ ಅಷ್ಟೇ ಆ ಮಾಲ್ ಮೂವಿ ನೋಡೋಕೆ ಹೋದಾಗ ಒಂದು ಕಚ್ಚೆ ಪಂಜೆ, ಒಂದು ಶರ್ಟು, ತಲೆಗೆ ಒಂದು ಟವಲ್ ಕಟ್ಕೊಂಡಿರ್ತಾರೆ. ಸೆಕ್ಯೂರಿಟಿ ನೋಡ್ದಂಥವ್ರು ಒಳಕ್ಕೆ ಬಿಡೋದೇ ಇಲ್ಲ. ಈ ಥರ ಬಂದಿದ್ದೀರಾ, ಈ ಥರ ಬಂದರೆ ಬಿಡೋದಿಲ್ಲ, ಮತ್ತು ಇನ್ಯಾವ ಥರ ಬರಬೇಕು? ಅವರು ಹಾಕಿದ್ದಾರಲ್ವ, ಅವರೇನೇನು ಬಿಚ್ಕೊಂಬಂದಿಲ್ಲ, ಅವರು ಬಟ್ಟೆನೇ ಹಾಕಿರೋದು, ಬಟ್ ಕಚ್ಚೆ ಪಂಜೆ ಹಾಕಿದ್ದಾರೆ. ರೈತರು ಅಂದಮೇಲೆ ನೀವು ಶೋಕಿ ಅಷ್ಟಾಗಿ ಮಾಡಲ್ಲ ಅನ್ನೋದು ಗೊತ್ತು. ಶೋಕಿ ಮಾಡಿದ್ರೂ ಕೂಡ ಅದು ನೋಡೋಕ್ಕೆ ಸಿಂಪಲ್ ಆಗಿರ್ತಾರೆ, ನಮ್ಮ ಥರ ಅವರೆಲ್ಲ ಇದು ಮಾಡೋದಿಲ್ಲ. ಬಟ್ ಅಂಥ ಒಬ್ಬ ವ್ಯಕ್ತಿಗೆ ನೀವು ಮೂವಿ ನೋಡೋಕ್ಕೆ ಬಿಡಲ್ಲ ಅಂದಮೇಲೆ ನಿಮ್ಮ ಇನ್ನೂ ಕೂಡ ರೈತ ಅನ್ನೋ ರೈತನ ಟ್ರೀಟ್ ಮಾಡೋ ರೀತಿ ಯಾವ ಥರ ಅನ್ನೋದು, ಇನ್ನು ಯಾವ ಥರ ಮೈಂಡ್ ಸೆಟ್ಟಲ್ಲಿ ನೀವು ಇಟ್ಕೊಂಡಿರ ಅನ್ನೋದು ಇಷ್ಟರಲ್ಲೇ ಅರ್ಥ ಆಗ್ಬಿಡುತ್ತೆ. ಬಟ್ ಆದರೂ ಕೂಡ ಈ ಥರ ಒಂದು ಮಾಲಲ್ಲಿ ಈ ಥರ ನಡೆದಿರೋ ಅಂಥದ್ದು ಎಲ್ಲ ಒಂದು ಕಡೆ ಏನಿದೆ, GT ವರ್ಲ್ಡ್ ಮಾಲ್ ಅಂತ ಏನಿದೆ, ಅವ್ರು ಮಾಡುವಂಥ ಒಂದು ಅವಮಾನ ಇದು ರೈತಂಗೆ. ಎಲ್ಲ ಒಂದು ಕಡೆ ಹಂಗಾದ್ರೆ ನೀವು ನಿಮ್ಮ ಪ್ರಕಾರ, ನಿಮ್ಮ ಮಾಲ್ ಪ್ರಕಾರ ಶ್ರೀಮಂತರುಗಳಿಗೆ ಮಾತ್ರ ಮಾಲ್ಗೆ ಹೋಗೋಕ್ಕೆ ಪರ್ಮಿಷನ್ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಂದರೆ ಸೆಲೆಬ್ರಿಟಿಗಳಿಗೆ, MP MLAಗಳಿಗೆ ಇಂಥವ್ರಿಗೆಲ್ಲ ಮಾಲ್ ಒಳಗೆ ಹೋಗೋ ಪರ್ಮಿಷನ್ ಇದೆ, ಬಟ್ ರೈತಂಗೆ ಹೋಗೋ ಪರ್ಮಿಷನ್ ಇಲ್ಲ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದು. ನಿಮ್ಗೆ ಇಷ್ಟ ಇರೋ ಲೈಕ್ ಮಾಡಿ, ಇಲ್ವಾ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಾಯ್.